Hello, my energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to BW Kannada 9th and 10th channel. So, as you all know, we already have done with the very first lesson. Now it's the time to completely analyze the concept, maybe through various activities ಆಗಿರಬಹುದು or questions of in-text exemplar and exercise. So, ಈಗ ಕಾನ್ಸೆಪ್ಟ್ ಅನ್ನ ನಾವು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಆಕ್ಟಿವಿಟೀಸ್ನಲ್ಲಿ ಅದೇ ಕಾನ್ಸೆಪ್ಟನ್ನು ಯಾವ ಥರ ಕಲಿಬೇಕು ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಆಸ್ ಯು ನೋ, ಟುಡೇ ಮೈ ಟಾಪಿಕ್ ಇಸ್ ಆಕ್ಟಿವಿಟಿ ಡಿಸ್ಕಷನ್. ಸೊ ಲೆಟ್ಸ್ ಬಿಗಿನ್ ವಿತ್ ಆರ್ ಫಸ್ಟ್ ಆಕ್ಟಿವಿಟಿ. ನಿಮ್ಮ ಎನ್ ಸಿ ಆರ್ ಟಿಯಲ್ಲಿ ಆಕ್ಟಿವಿಟಿ 1.1 ಈ ಥರ ಹೇಳುತ್ತೆ, ಕ್ಲೀನ್ ಅ ಮೆಗ್ನೀಷಿಯಮ್ ರಿಬನ್ ಅಬೌಟ್ 2 cm ಲಾಂಗ್ ಬೈ ರಬ್ಬಿಂಗ್ ಇಟ್ ವಿತ್ ಸ್ಯಾಂಡ್ ಪೇಪರ್. ಸೊ ಯು ಗೆಟ್ 1 mark question here, why you have to clean the magnesium ribbon by using sandpaper ಅಂತ ಹೇಳಿ. For this question, to remove the impurities such as magnesium oxide or magnesium carbonate from the surface. ಏನು ಹೇಳಬೇಕು, since magnesium is really highly reactive, highly ಅಲ್ಲ, since magnesium is reactive, it can react with atmospheric oxygen or carbon dioxide to form oxide or carbonate. In order to clean this, we have to rub that with a sandpaper ಅಂತ ಹೇಳಿ ಹೇಳಬೇಕು. ಸೊ ಇಲ್ಲೊಂದು ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಲೈನಲ್ಲಿ, ಓಕೆ, ಈ ಆಕ್ಟಿವಿಟಿಯಲ್ಲಿ. ದೆನ್ ಹೋಲ್ಡ್ ಇಟ್ ವಿತ್ ಅ ಪೇರ್ ಆಫ್ ಟಾಂಗ್ಸ್, ಬರ್ನ್ ಇಟ್ ವಿತ್ ಅ ಸ್ಪ್ರಿಂಟ್ ಲ್ಯಾಂಪ್ ಆರ್ ಬರ್ನರ್ ಅಂಡ್ ಕಲೆಕ್ಟ್ ದಿ ಆಶ್, ಓಕೆ, ಸೋ ಫಾರ್ಮ್ಡ್ ಇನ್ ಅ ವಾಚ್ ಗ್ಲಾಸ್. ನೀವು ಬರ್ನ್ ಮಾಡಬೇಕಾದ್ರೆ ಆ ಆಶ್ ಏನು ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡಿ. ಆ್ಯಂಡ್ ವಾಟ್ ಡು ಯು ಒಬ್ಸರ್ವ್, ನೀವು ಏನು ಒಬ್ಸರ್ವ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್. ಏನು ಒಬ್ಸರ್ವ್ ಮಾಡ್ತೀರಾ? ಸೊ ಇಲ್ಲಿ ಯಾವ ಥರದ ಕ್ವೆಶನ್ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ. ಯು ಒಬ್ಸರ್ವ್ ದ್ಯಾಟ್ ಡ್ಯಾಸ್ಲಿಂಗ್ ಲೈಟ್ ಬರುತ್ತೆ. ಬರ್ನ್ ಆಗುವಂತಹ ಸಿಚುವೇಶನಲ್ಲಿ ಡ್ಯಾಸ್ಲಿಂಗ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಹೀಟ್ ಕೂಡ ರಿಲೀಸ್ ಆಗುತ್ತೆ. ಅದೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದು. ಯಾವುದು? ಮೆಗ್ನೀಷಿಯಮ್ ಏನಿಲ್ಲಿ ಬರ್ನ್ ಮಾಡ್ತಿದ್ದೀರಾ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನು ಪೌಡರ್ ಸಿಗ್ತಾ ಇದೆ ನಿಮಗೆ, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಹೇಳುವಂಥದ್ದು, ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ಹೀಟ್ ರಿಲೀಸ್ ಆಗುತ್ತೆ, ಡ್ಯಾಸ್ಲಿಂಗ್ ಲೈಟ್ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಡೂ ಇಟ್ ವಿತ್ ದ ಲಿಟಲ್ ಡಿಸ್ಟೆನ್ಸ್, ವೇರಿಂಗ್ ದ ಗಾಗಲ್ಸ್. ದೀಸ್ ಆರ್ ದ ಪ್ರಿಕಾಷನ್ಸ್ ಯು ಶುಡ್ ಟೇಕ್ ಬಿಫೋರ್ ಯು ಕಂಡಕ್ಟ್ ದಿಸ್ ಆಕ್ಟಿವಿಟಿ. ಸೊ ಏನನ್ನು ಅಬ್ಸರ್ವ್ ಮಾಡ್ತೀರಾ? Magnesium ribbon changes into white color magnesium oxide powder along with the release of heat and light. ಇದನ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಓಕೆ, ಸೊ ದಟ್ಸ್ ಆಲ್ ಫ್ರಮ್ ಆಕ್ಟಿವಿಟಿ 1. ಇದು ಕ್ವೆಶನ್ ಅಲ್ಲಿ ಇದು ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಹೇಳ್ಬೋದು. ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? ಕಾಂಬಿನೇಷನ್, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಕಂಬೈನಿಂಗ್ ಟು ಗಿವ್ ಯು ಮೆಗ್ನೀಷಿಯಂ ಆಕ್ಸೈಡ್. ನೆಕ್ಸ್ಟ್ ಮೂವ್ ಆನ್ ಟು ಆಕ್ಟಿವಿಟಿ 1.2. ಇದನ್ನು ನಾನು ಬೇಕಾದರೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಆಕ್ಟಿವಿಟಿ ತೋರಿಸ್ತೀನಿ. ಇಲ್ಲಿ ಏನಾಗ್ತಿದೆ, ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಇದೆ ಒಂದು ಟೆಸ್ಟ್ ಟ್ಯೂಬಲ್ಲಿ. ಲೆಡ್ ನೈಟ್ರೇಟನ್ನು ನಾನು PbNO3 ಹೋಲ್ ಟ್ವೈಸ್ ಅಂತ ಹೇಳಿ ಬರಿಬೋದಾ? ಲೆಡ್ ನೈಟ್ರೇಟ್ ಅದನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ಮಿಕ್ಸ್ ಮಾಡ್ತಾರೆ, Ki ಜೊತೆ ಮಿಕ್ಸ್ ಮಾಡ್ತಾರೆ. ಅಂದರೆ ಸ್ವಲ್ಪ ಟೆಸ್ಟ್ ಟ್ಯೂಬಲ್ಲಿ ನೀರು ತಗೊಂಡು ವೈಟ್ ಕಲರ್ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಪೌಡ್ರನ್ನ ಮಿಕ್ಸ್ ಮಾಡ್ತೀರಾ, ಸಾಲ್ಯುಬಲ್ ಆಗುತ್ತೆ. ಇಟ್ ಲಿಟ್ರಲಿ ಲುಕ್ಸ್ ಲೈಕ್ ಅ ವಾಟರ್. ನೀವು ಸಾಲ್ಟನ್ನು, ಮನೇಲಿರೋ ಸಾಲ್ಟನ್ನು ನೀರಲ್ಲಿ ಕರಗಿಸ್ತೀರಲ್ವ, ಅದೇ ಇಮ್ಯಾಜಿನೇಷನ್ ಇಟ್ಕೊಳ್ಳಿ. ಇನ್ನೊಂದು ಕಡೆ ಪೊಟ್ಯಾಷಿಯಂ ಅಯೋಡೈಡ್ನು ಕೂಡ ಕರಗಿಸಿ ನೀರಲ್ಲಿ. ಸೊ 2 ಸೊಲ್ಯೂಷನ್ಸ್ ಇದೆ ಇವಾಗ, ಲೆಡ್ ನೈಟ್ರೇಟು, ಪೊಟ್ಯಾಷಿಯಂ ಅಯೋಡೈಡು. ಇದನ್ನು ನೀವು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀರಾ. ವೆನ್ ಯು ಮಿಕ್ಸ್ ದಿಸ್, ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಇದೆ. NO3 ಅಯಾನ್ ಈಚೆಗೆ ಬರುತ್ತೆ, I ಅಯಾನ್ ಈಚೆಗೆ ಹೋಗುತ್ತೆ. ಎಕ್ಸ್ಚೇಂಜ್ ಆಫ್ ಅಯಾನ್ ಯಾವ ರಿಯಾಕ್ಷನಲ್ಲಿ ಎಕ್ಸ್ಚೇಂಜ್ ಆಫ್ ಅಯಾನ್ ಬಿಟ್ವೀನ್ ದ ರಿಯಾಕ್ಟೆಂಟ್ ಆಗುತ್ತೆ ಹೇಳಿ? ಪ್ರೆಸಿಪಿಟೇಷನಲ್ಲಿ ಆರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ. ಸೊ ರಿಯಾಕ್ಷನ್ ಸಚ್ ಆಸ್ ಪ್ರೆಸಿಪಿಟೇಟ್ ರಿಯಾಕ್ಷನ್ನಲ್ಲಿ ಆರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ನಮಗೆ ಇಲ್ಲಿ ಏನು ಸಿಗುತ್ತೆ? ಪ್ರೆಸಿಪಿಟೇಟ್ ಸಿಗುತ್ತೆ, ಲೆಡ್ ಅಯೋಡೈಡ್ ಅಂತ ಹೇಳುವ ಪ್ರೆಸಿಪಿಟೇಟ್ ಸಿಗುತ್ತೆ. ಅದರ ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳುವಂತಹ ಸಾಲ್ಯುಬಲ್ ಸಾಲ್ಟ್ ಏನಾಯಿತು, ಫಾರ್ಮ್ ಆಗುತ್ತೆ. ಸೊ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡಿ ಏನನ್ನು ಅಬ್ಸರ್ವ್ ಮಾಡ್ತೀರಾ? ಯೆಲ್ಲೋ ಪ್ರೆಸಿಪಿಟೇಟ್, ಯೆಲ್ಲೋ ಪ್ರೆಸಿಪಿಟೇಟ್ ಆಫ್ PbI2 ಇದನ್ನು ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟ್ ಆಕ್ಟಿವಿಟಿ 1.3ಗೆ ಬಂದಾಗ ಇದು ಒಂದು ಆಸಿಡ್ ಮತ್ತು ಮೆಟಲ್ದು ರಿಯಾಕ್ಷನ್. ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲಿಂಗ್ ಆಗಿ ನೀವು ಆಸಿಡ್ಸ್ ಚಾಪ್ಟ್ರಲ್ಲೇ ಓದ್ತೀರಾ, ಬಟ್ ಸ್ಟಿಲ್ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಳೋಣ.
ಏನು ಹೇಳ್ತಾರೆ ಈ ಆಕ್ಟಿವಿಟಿಯಲ್ಲಿ? ಟೇಕ್ ಫ್ಯೂ ಜಿಂಕ್ ಗ್ರ್ಯಾನ್ಯುವಲ್ಸ್, ಸಣ್ಣ ಸಣ್ಣ ಪೌಡರ್ ಜಿಂಕ್ ಅನ್ನ, ಪೌಡರ್ ಅಲ್ಲ, ಡಸ್ಟ್ ಪೌಡರ್ ಅಲ್ಲ, ಸ್ವಲ್ಪ ಒಂದು ತರಿ ಆಗಿರುವಂತಹ ಜಿಂಕ್ ಗ್ರ್ಯಾನ್ಯುವಲ್ಸ್ ಅನ್ನ ಒಂದು ಕೋನಿಕಲ್ ಫ್ಲಾಸ್ಕ್ ನಲ್ಲಿ ತಗೊಳ್ಳಿ. ಆಯ್ತಾ? ಕೋನಿಕಲ್ ಫ್ಲಾಸ್ಕ್ ಈ ತರ ಇರಲ್ಲ, ಸೊ ಕೋನಿಕಲ್ ಫ್ಲಾಸ್ಕ್ ಇರೋ ತರನೇ ಬಿಡಿಸ್ಬಿಡೋಣ. ಹಾ, ಕೋನಿಕಲ್ ಫ್ಲಾಸ್ಕ್ ನಲ್ಲಿ ಸಣ್ಣ 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 ಜಿಂಕ್ ಗ್ರ್ಯಾನ್ಯುವಲ್ಸ್ ನ ತಗೊಂಡಿದ್ದೀರಾ. ಸೊ ಒಂದು ಟೆಸ್ಟ್ ಟ್ಯೂಬಲ್ ಅಥವಾ ಕೊನಿಕಲ್ ಫ್ಲಾಸ್ಕ್ ಎರಡರಲ್ಲಿ ಯಾವ್ದ್ರಲ್ಲಿ ತಗೊಳ್ಬೋದು. ಆ್ಯಂಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಇದಕ್ಕೆ ನೀವೇನು ಆ್ಯಡ್ ಮಾಡ್ತಾ ಇದ್ದೀರಾ? ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಆ್ಯಡ್ ಮಾಡ್ತೀರಾ. ಯು ಹ್ಯಾವ್ ಅ ಚಾಯ್ಸ್. ನಿಮಗೆ ಸಲ್ಫ್ಯೂರಿಕ್ ಆಸಿಡ್ ಇಷ್ಟ ಅಂದರೆ ಕಿಂಗ್ ಆಫ್ ಕೆಮಿಕಲ್ಸ್, ಸಲ್ಫ್ಯೂರಿಕ್ ಆಸಿಡ್ ಅನ್ನು ಕೂಡ ಆ್ಯಡ್ ಮಾಡ್ಬೋದು. H2SO4 ಅನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಯು ಕ್ಯಾನ್ ಆ್ಯಡ್ ಇದರ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಸಲ್ಫ್ಯೂರಿಕ್ ಆಸಿಡ್. ಆಯ್ತಾ? ನೆಕ್ಸ್ಟ್, ಡೂ ಯು ಅಬ್ಸರ್ವ್ ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಕ್ ಗ್ರ್ಯಾನ್ಯುವಲ್? ಆ ಜಿಂಕ್ ಗ್ರ್ಯಾನ್ಯುವಲ್ ಸುತ್ತ ಏನಾದರೂ ಆಗೋದನ್ನ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಟಚ್ ದ ಕೋನಿಕಲ್ ಫ್ಲಾಸ್ಕ್. ಆ ಕೋನಿಕಲ್ ಫ್ಲಾಸ್ಕ್ನ ಹಿಡಿದು ನೋಡಿ, ಟೆಸ್ಟ್ ಟ್ಯೂಬ್ ಅಥವಾ ಕೋನಿಕಲ್ ಫ್ಲಾಸ್ಕ್ ಹಿಡಿದು ನೋಡಿ, ಈಸ್ ದರ್ ಎನಿ ಟೆಂಪ್ರೇಚರ್ ಚೇಂಜ್ ಆರ್ ಇಸ್ ದರ್ ಎನಿ ಚೇಂಜ್ ಇನ್ ಟೆಂಪ್ರೇಚರ್? ಏನಾಗಬೇಕು ಆನ್ಸರ್? ನೀವು ಯಾವಾಗ ಆ ಕೋನಿಕಲ್ ಫ್ಲಾಸ್ಕಿಗೆ ಜಿಂಕ್ ಇರುವಂತಹ ಗ್ರ್ಯಾನ್ಯುವಲ್ಸ್ ಇರುವ ಕೋನಿಕಲ್ ಫ್ಲಾಸ್ಕಿಗೆ ಆಸಿಡ್ ಹಾಕ್ತಿರೋ, ಜಿಂಕ್ ಸುತ್ತ ಗ್ಯಾಸ್ ಬಬಲ್ಸ್ಗಳು ಬರುತ್ತೆ. ಏನದು? ಆಕ್ಚುಲಿ ಜಿಂಕು ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಜಿಂಕ್ ಅಂತ ಹೇಳುವಂಥದ್ದು ಮೆಟಲ್. ಆಯ್ತಾ? ಇದು HCl ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಹೇಗೆ ರಿಯಾಕ್ಟ್ ಆಗುತ್ತೆ? ಯಾವ ರಿಯಾಕ್ಷನ್ ಇದು? ದಿಸ್ ಇಸ್ ಆಕ್ಚುಲಿ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಯಾವ ಪಾಯಿಂಟ್ ಅನ್ನು ನೀವು ಕನೆಕ್ಟ್ ಮಾಡ್ತೀರಾ? ಅ ಟೈಪ್ ಆಫ್ ರಿಯಾಕ್ಷನ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತೀರಾ. ಜಿಂಕ್ ಡಿಸ್ಪ್ಲೇಸಸ್ ಹೈಡ್ರೋಜನ್ and it forms zinc chloride plus hydrogen bubbles ಏನಾಗುತ್ತೆ? ಹೊರಗಡೆಗೆ ಬರುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಒಂದು ರಿಯಾಕ್ಷನ್ ಅಲ್ಲಿ ಟೆಂಪರೇಚರ್ ರಿಲೀಸ್ ಆಗುತ್ತೆ and this reaction is exothermic. ಟೆಂಪರೇಚರ್ ರೈಸ್ ಆಗುತ್ತೆ ಮತ್ತೆ effervescence of hydrogen. ಇನ್ನ ಒಂದು ಏನು ನೋಡ್ತೀರಾ? effervescence of H2. ಎಫರ್ವೆಸೆನ್ಸ್ ಅಂತ ಹೇಳಿದ್ರೆ ಬಬಲ್ಸ್ ಆಫ್ H2 ಇನ್ ಸೊಲ್ಯೂಷನ್, ಅದನ್ನ ಎಫರ್ವೆಸೆನ್ಸ್ ಅಂತ ಹೇಳಿ ಹೇಳ್ತೀರಾ. ಸೊ ಎಫರ್ವೆಸೆನ್ಸ್ ಆಫ್ H2 ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದೀಸ್ 3 ಪಾಯಿಂಟ್ಸ್ ಯು ವಿಲ್ ಅಬ್ಸರ್ವ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಆಕ್ಟಿವಿಟಿ. ಆಯ್ತಾ? ನಾನು ಇಲ್ಲಿ ಬರ್ತಿದ್ದೀನಿ. ಟೆಂಪರೇಚರ್ ಆಫ್ ದ ಫ್ಲಾಸ್ಕ್ ವಿಲ್ ಇನ್ಕ್ರೀಸ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ HCl ಇಸ್ ಆಡೆಡ್. ಅಂದರೆ ಆಸಿಡ್ನ ಯಾವಾಗ ಆ್ಯಡ್ ಮಾಡ್ತಿರೋ ಆ ಫ್ಲಾಸ್ಕ್ ಒಳಗಡೆ ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ನಾನು ಇಲ್ಲಿ ಹೇಳ್ದೆ ಅಲ್ವಾ, ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಅದರ ಜೊತೆಗೆ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ನ ನೋಟಿಸ್ ಮಾಡ್ತೀರಾ. ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರುತ್ತೆ ಈ ಆಕ್ಟಿವಿಟಿಯಲ್ಲಿ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 4ಗೆ ಹೋಗೋಣ. 1.4 ಹೋಗೋಣ. ಆಕ್ಟಿವಿಟಿ ನಂಬರ್ 1.4 ನಲ್ಲಿ ಅವ್ರೇನು ಮಾಡ್ತಾರೆ? ಒಂದು ಬೀಕರ್ ತಗೊಳ್ತಾರೆ. ಓಕೆ, ಟೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್. ಆಮೇಲೆ ಅವರು ಈ ಒಂದು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನಲ್ಲಿ ಇಂಪಾರ್ಟೆಂಟ್ ಆಗಿರುವ ರಾ ಮೆಟೀರಿಯಲ್ ದಟ್ ಇಸ್ ಕ್ವಿಕ್ ಲೈಮ್. ಇದನ್ನ ಏನಂತ ಹೇಳಿ ಕರಿತೀರಾ? QUICKLIME, ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ತಗೊಂಡು ಅದನ್ನ ನೀವೇನ್ ಮಾಡ್ತೀರಾ? ಅದಕ್ಕೆ ಸ್ಲೋವಾಗಿ ಆ್ಯಡ್ ಮಾಡ್ತೀರಾ ವಾಟರ್ ಅನ್ನ. Okay, quick lime. Slowly add water to this and touch the beaker. Do you feel any change in temperature? ಹಾಗಾದ್ರೆ ಈ ರಿಯಾಕ್ಷನ್ ಯಾವುದು ಅಂತ ಹೇಳಿ ಕೂಡ ನೀವು ಹೇಳ್ಬೋದಾ? ಎಸ್, ಇಲ್ಲಿ ಈ ಆಕ್ಟಿವಿಟಿನಲ್ಲಿ ಏನಾಗ್ತಾ ಇದೆ? ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್ ಟು ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಸಿ ದಟ್ ರೈಸ್ ಇನ್ ಟೆಂಪರೇಚರ್. ಇಲ್ಲಿ ಏನಾಗ್ತಾ ಇದೆ? ರೈಸ್ ಇನ್ ಟೆಂಪರೇಚರ್ ಆಗ್ತಾ ಇದೆ. ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇದು? ಕಾಂಬಿನೇಷನ್. ದಿಸ್ ರಿಯಾಕ್ಷನ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್, 2 substances reacting to form one single product. ಮತ್ತೆ ರೈಸ್ ಇನ್ ಟೆಂಪರೇಚರ್ ಆಗೋದ್ರಿಂದ ಯು ಕ್ಯಾನ್ ಕಾಲ್ ದಿಸ್ ಆಸ್ ಎಕ್ಸೋಥರ್ಮಿಕ್. ನೋಡಿ ಎಷ್ಟು ಪಾಯಿಂಟ್ ಅನ್ನು ನೀವು ಕಲ್ತಿರೋದನ್ನ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸೋಥರ್ಮಿಕ್ ಅಂತ ಹೇಳಿ ಕೂಡ ನೀವು ಇದನ್ನ ಕ್ಲಾಸಿಫೈ ಮಾಡ್ಬೋದು. ದಿಸ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್ ಅಲ್ವಾ? ಎಷ್ಟು ಪಾಯಿಂಟ್ ನೀವು ಅಪ್ಲೈ ಮಾಡ್ಬೋದಾ? ಬಿಕಾಸ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ಆಲ್ ದಿಸ್. ಆಕ್ಟಿವಿಟಿ 1.5ಗೆ ಹೋಗೋಣ.
ಇಲ್ಲಿ ಏನು ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ನೋಡೋಣ. ಟೇಕ್ 2 grams ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಈ ಹುಡುಗಿ ನೋಡಿ ಆ ಟೆಸ್ಟ್ ಟ್ಯೂಬ್ನಲ್ಲಿ 2 grams ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ನ ಹಿಡ್ಕೊಂಡು ಹೀಟ್ ಮಾಡ್ತಿದ್ದಾರೆ ಆ ಬರ್ನರ್ ಮುಂದೆ. ಓಕೆನಾ? ಆ ಡ್ರೈ ಬಾಯ್ಲಿಂಗ್ ಟ್ಯೂಬ್ ಅಂತ ಹೇಳಿದ್ರೆ ಅದ್ರದ್ದು ಸೈಜು ಟೆಸ್ಟ್ ಟ್ಯೂಬ್, ನಾರ್ಮಲ್ ಟೆಸ್ಟ್ ಟ್ಯೂಬ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಲಾಂಗ್ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡಲಿಕ್ಕೆ ನೀವು ಬಾಯ್ಲಿಂಗ್ ಟ್ಯೂಬ್ನ ತಗೋತೀರಾ. ನೆಕ್ ಅಂತ ಹೇಳಿದ್ರೆ ಮೌತ್ ಏನಿದೆ ಅದು ಸ್ವಲ್ಪ ವೈಡ್ ಆಗಿರುತ್ತೆ. ಸೊ ಟೆಸ್ಟ್ ಟ್ಯೂಬ್ ನಾರ್ಮಲ್ ಆಗಿರೋದು ಈ ಥರ ಇದ್ದರೆ, ಟೆಸ್ಟ್ ಟ್ಯೂಬ್ ಬಾಯ್ಲಿಂಗ್ ಟ್ಯೂಬ್ದು ಸೈಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬೀಕರು ಮತ್ತು ಸ್ಮಾಲ್ ಇದು ಬರ್ದೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಎನಿವೇಸ್ ಆಯಿತಾ, ನೋಟ್ ದ ಕಲರ್ ಆಫ್ ಫೆರಸ್ ಸಲ್ಫೇಟ್. ಆ ಆ್ಯಕ್ಟಿವಿಟಿಲಿ ನಿಮಗೆ ಕೊಟ್ಟಿರೋ ಟಾಸ್ಕ್ ಏನು, ನೀವು ಹೀಟ್ ಮಾಡೋದಕ್ಕಿಂತ ಮುಂಚೆ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ ಇದು ಕಲರನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. Heat the boiling tube over the flame of a burner or spirit lamp. Observe the color of the crystal after heating. ಹೀಟ್ ಮಾಡೋದಕ್ಕಿಂತ ಮುಂಚೆನೂ ಹೀಟ್ ಮಾಡಿದ ನಂತರನೂ ಏನಾಗುತ್ತೆ ಅಂತ ಹೇಳಿ ನೋಡಿ ಅಂತ ಹೇಳಿದ್ದಾರೆ. ಸೊ ಯಾವ ಕ್ರಿಸ್ಟಲ್ನ ಹೀಟ್ ಮಾಡ್ತಿದ್ದಾವೆ? ಫೆರಸ್ ಸಲ್ಫೇಟ್. ಇದಕ್ಕೆ 7 ವಾಟರ್ ಮಾಲಿಕ್ಯೂಲ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಯು ಕಾಲ್ ದ 7 ವಾಟರ್ ಮಾಲಿಕ್ಯೂಲ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಆ ಕ್ರಿಸ್ಟಲ್ನೊಳಗಡೆ ಕ್ರಿಸ್ಟಲ್ ಒಳಗಡೆ ಇರುವಂತಹ ಅವುಗಳ ಫಾರ್ಮುಲಾ ಯೂನಿಟ್ನಲ್ಲಿ ಟ್ರ್ಯಾಪ್ ಆಗಿರುವಂತಹ 7 ವಾಟರ್ ಮಾಲಿಕ್ಯೂಲ್ಸ್ಗಳು ಅದಕ್ಕೆ ಗ್ರೀನ್ ಬಣ್ಣವನ್ನು ಕೊಡುತ್ತೆ. ಸೊ ಬಿಫೋರ್ ಹೀಟಿಂಗ್ ದ ಕ್ರಿಸ್ಟಲ್ ಕಲರ್ ಇಸ್ ಗ್ರೀನ್. ಒನ್ಸ್ ಯು ಹೀಟ್ ಅನ್ನು ನಾನು ಯಾವಾಗಲೂ ಬೇಕಾದ್ರೆ ಡೆಲ್ಟಾ ಸಿಂಬಲಲ್ಲಿ ಬರೀಬೋದು, ಚೇಂಜ್ ಅಂತ ಹೇಳಿ. ಒನ್ಸ್ ಯು ಹೀಟ್ ಯು ಗೆಟ್ ಜಸ್ಟ್ ಫೆರಸ್ ಸಲ್ಫೇಟ್. ಆ 7 ವಾಟರ್ ಮಾಲಿಕ್ಯೂಲ್ಸ್ ಏನಾಯಿತು, ಹೊರಟೋಗುತ್ತೆ. ಇದು ಜಸ್ಟ್ ಫೆರಸ್ ಸಲ್ಫೇಟ್ ಅಂತ ಹೇಳುವಂಥದ್ದು ಕಲರ್ಲೆಸ್ ಆಗಿರುತ್ತೆ. ದಿಸ್ ಇಸ್ ಜಸ್ಟ್ ಕಲರ್ಲೆಸ್. ಆ್ಯಂಡ್ ಇಫ್ ಯು ಹೀಟ್ ಫರ್ದರ್, ಮತ್ತು ಕೂಡ ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಫೆರಸ್ ಸಲ್ಫೇಟು ಇನ್ನೂ ಒಂದ್ಸಲ ಹೀಟ್ ಆದಾಗ ಫೆರಿಕ್ ಈ ಥರ ಬರೀಬೋದ ನಾನು? ಫೆರಸ್ ಸಲ್ಫೇಟ್ 7 times ವಾಟರ್ ಹೀಟ್ ಮಾಡ್ತೀರಾ, ಜಸ್ಟ್ ಫೆರಸ್ ಸಲ್ಫೇಟ್ ಸಿಗುತ್ತೆ. ಮತ್ತು ಸೆಕೆಂಡ್ ಟೈಮ್ ಅದನ್ನು ಇನ್ನೂ ಲಾಂಗ್ ಟೈಮಲ್ಲಿ ಹೀಟ್ ಮಾಡ್ತೀರಾ ಅಂದರೆ ದಿಸ್ ಕಲರ್ಲೆಸ್, ಇಲ್ಲೇನಿತ್ತು ಇದು ಗ್ರೀನ್ ಕಲರ್ ಇತ್ತು, ಆಯಿತಾ? ಇಲ್ಲೇನಾಯಿತು, ಕಲರ್ಲೆಸ್ ಆಯಿತು. ಆ್ಯಂಡ್ ಯು ಸ್ಟಿಲ್ ಹೀಟಿಂಗ್ ಇಟ್. ಸೊ ದಿಸ್ ಹ್ಯಾಸ್ ಟು ಅಂಡರ್ಗೋ ಡಿಕಂಪೋಸಿಷನ್ ಟು ಗಿವ್ ಫೆರಿಕ್ ಆಕ್ಸೈಡ್. ಸಲ್ಫೇಟ್ ಇದೆ, ಸೊ ಸಲ್ಫರ್ ಡೈಆಕ್ಸೈಡ್ ವಿಲ್ ಕಮ್ ಔಟ್ಸೈಡ್, sulfur trioxide. This oxides you can feel while you cut the onion. ಸ್ವಲ್ಪ ಅಡ್ವಾನ್ಸ್ಡ್ ಅಷ್ಟೇ ಆಕ್ಸೈಡ್ಗಳು, ಬಟ್ ಸ್ಟಿಲ್ ಅದು ಆಕ್ಸೈಡ್ ಆಫ್ ಸಲ್ಫರೇ ಆಗಿರುತ್ತೆ. ಸೊ ಇಲ್ಲೇನಾಯಿತು, ಬ್ರೌನ್ ಕಲರ್ ಆಗಿ ಫಾರ್ಮ್ ಆಯಿತು. ಫಸ್ಟ್ ಗ್ರೀನ್ ಇತ್ತು, ಕಲರ್ಲೆಸ್ ಆಯಿತು, ನಂತರ ಅದು ಬ್ರೌನ್ ಕಲರ್ ಆಗಿ ಫಾರ್ಮ್ ಆಗುತ್ತೆ. ಇಷ್ಟು ಚೇಂಜಸ್ ಆಗುತ್ತೆ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2ಗೆ. ಸೊ ವಾಟ್ ಯು ನೋಟಿಸ್ ಅಂತ ಹೇಳಿದಾಗ ಇನಿಷಿಯಲಿ ಇಟ್ ವಾಸ್ ಗ್ರೀನ್, then it became colorless, and then it becomes brown color. Got it? Activity 1.5 ಮುಗಿತಾ? ನೆಕ್ಸ್ಟ್ ಆಕ್ಟಿವಿಟಿ 1.6 ಏನಿದೆ ನೋಡೋಣ. ಇಲ್ಲಿ ಅಗೇನ್ ಇಟ್ ಇಸ್ ಅ ಹೀಟ್. ಓಕೆ, ಒನ್ ಕ್ವೆಶ್ಚನ್ ಐ ಡಿಂಟ್ ಆಸ್ಕ್ ಯು. ಯಾವ ರಿಯಾಕ್ಷನ್ ಇದು? ವಾಟ್ ಸೆಟ್ ಆಫ್ ರಿಯಾಕ್ಷನ್? ಒನ್ ಕಾಂಪೊನೆಂಟ್ ಇಸ್ ಸ್ಪ್ಲಿಟಿಂಗ್ ಇನ್ ಟು ಮೆನಿ. ಇಸ್ ಇಟ್ ಅ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್? So what category of reaction this belongs to? Thermal decomposition reaction. Thermal decomposition reaction. ನಂತರ ಆಕ್ಟಿವಿಟಿ 1.6 ನಲ್ಲಿ ಬರೋಣವಾ? ಇಲ್ಲೂ ಕೂಡ ಥರ್ಮಲ್ ಡಿಕಂಪೋಸಿಷನ್ ತಾನೆ, ಯಾಕೆಂದರೆ ಹೀಟಲ್ಲಿ ಅವರೇನೋ ಬಿಸಿ ಮಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಟು ಅಂಡರ್ಗೋ ಸಡನ್ ಚೇಂಜ್ ಅಲ್ವಾ? ಯಾವುದನ್ನು ಮಾಡ್ತಿದ್ದಾರೆ? ಲೆಡ್ ನೈಟ್ರೇಟ್ ಪೌಡರ್. ಲೆಡ್ ನೈಟ್ರೇಟ್ ಪೌಡರ್ನ ಹೇಗೆ ಬರಿಬೋದು? PbNO3, ಇಲ್ಲಿ ಬರಿತೀನಿ ನಾನು, PbNO3 ಹೋಲ್ ಟ್ವೈಸ್. ಇದನ್ನು ಥರ್ಮಲ್ ಡಿಕಂಪೋಸ್ ಮಾಡಿದಾಗ ಡು ಯು ಸಿ ಬ್ರೌನ್ ಕಲರ್ ಫ್ಯೂಮ್ಸ್? ಇಲ್ಲಿ ಬರ್ತಾ ಇದೆ ನೋಡಿ, ಬ್ರೌನ್ ಕಲರ್ ಫ್ಯೂಮ್ಸ್. ಅಂದರೆ ಏನೆಲ್ಲ ಆಯಿತು, ಈ ಟೆಸ್ಟ್ ಟ್ಯೂಬ್ ಒಳಗಡೆ ಸ್ವಲ್ಪ ಏನೋ ಒಂದು ಫಾರ್ಮ್ ಆಗುತ್ತೆ, ಅದು ಲೆಡ್ ಆಕ್ಸೈಡ್ ಆಗಿರುತ್ತೆ. ಪ್ಲಸ್ ಬ್ರೌನ್ ಕಲರ್ ನೈಟ್ರೋಜನ್ ಗ್ಯಾಸ್ ಹೊರಗಡೆ ಬರುತ್ತೆ, O2 ಕೂಡ ಹೊರಗಡೆ ಬರುತ್ತೆ. ಸೊ ಯು ಆರ್ ಹೀಟಿಂಗ್ 2 grams ಆಫ್ ಲೆಡ್ ನೈಟ್ರೇಟ್ ಇನ್ ಅ ಬಾಯ್ಲಿಂಗ್ ಟ್ಯೂಬ್ ಬೈ ಹೋಲ್ಡಿಂಗ್ ಇಟ್ ಯೂಸಿಂಗ್ ಅ ಪೇರ್ ಆಫ್ ಟಾಂಗ್. ಆ್ಯಂಡ್ ವೆನ್ ಯು ಹೀಟ್ ಇಟ್ ಓವರ್ ದ ಫ್ಲೇಮ್, what do you observe? Note down the change if any. Yes, we observe the evolution of ಅಥವಾ
we observe a brown color gas or fumes coming out of the boiling tube. That is nothing but nitrogen dioxide gas. A brown fume ಏನಿದೆ ಅದು nitrogen dioxide gas ಆಗಿರುತ್ತೆ. And the reaction is thermal decomposition reaction. ನೀವು ಇದನ್ನ ನಾನು ಬ್ಯಾಲೆನ್ಸ್ ಮಾಡೋದು ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಕಾರಣಕ್ಕೋಸ್ಕರ ಐ ಆಮ್ ಜಸ್ಟ್ ರೈಟಿಂಗ್ ದ ವ್ಯಾಲ್ಯೂಸ್ ಡೈರೆಕ್ಟ್ಲಿ. ಈ ಆಕ್ಟಿವಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವ್ದು ಗೊತ್ತಾ? ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ವಾಟರ್ಗೆ ನೀರು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ? ಈ ಆಕ್ಟಿವಿಟಿನ ಹೇಗೆ ಪರ್ಫಾರ್ಮ್ ಮಾಡ್ತೀರಾ? ರೀಡ್ ಒನ್ ಪಾಯಿಂಟ್ ಬೈ ಪಾಯಿಂಟ್. ಫಸ್ಟ್ಗೆ ಪ್ಲಾಸ್ಟಿಕ್ ಮಗ್ ತಗೊಳ್ತೀರಾ, ಡ್ರಿಲ್ ಮಾಡ್ತೀರಾ, 2 ಹೋಲ್ಸ್ ಅನ್ನ ಡ್ರಿಲ್ ಮಾಡ್ತೀರಾ. ಆಮೇಲೆ ಅದಕ್ಕೆ ರಬ್ಬರ್ ಸ್ಟಾಪರ್ ಅನ್ನ ಫಿಟ್ ಮಾಡ್ತೀರಾ. ಓಕೆ, ನಂತರ ಇನ್ಸರ್ಟ್ ಕಾರ್ಬನ್ ಇಲೆಕ್ಟ್ರೋಡ್ಸ್. ಆ ರಬ್ಬರ್ ಸ್ಟಾಪರ್ ಥ್ರೂ ಏನ್ ಮಾಡ್ತೀರಾ? ಕಾರ್ಬನ್ ಇಲೆಕ್ಟ್ರೋಡ್ಸ್ ಅನ್ನ ನೀವು ಇನ್ಸರ್ಟ್ ಮಾಡ್ತೀರಾ. ಆ ಕಾರ್ಬನ್ ರಾಡಿಗೆ ನೀವು 6 ವೋಲ್ಟ್ ಬ್ಯಾಟ್ರಿಯನ್ನ ಕನೆಕ್ಟ್ ಮಾಡ್ಕೋತೀರಾ. ಇಷ್ಟು ನಿಮ್ಮ ಇನಿಷಿಯಲ್ ಸೆಟಪ್ ಆಗಿರುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಫಸ್ಟಿಗೆ ಪ್ಲಾಸ್ಟಿಕ್ ಮಗ್ ತಗೊಂಡು 2 ಹೋಲ್ ಡ್ರಿಲ್ ಮಾಡಿ ಇಲ್ಲಿ ಕಾರ್ಬನ್ ರಾಡನ್ನು ಫಿಟ್ ಮಾಡ್ತೀರಾ. ಥ್ರೂ ದ್ಯಾಟ್ ಇಲ್ಲಿ ಹೊರಗಡೆ ಇರುವ ಸ್ವಲ್ಪ ಜಾಗಕ್ಕೆ ಏನು ಮಾಡ್ತೀರಾ? 6 ವೋಲ್ಟ್ ಬ್ಯಾಟ್ರಿಯನ್ನು ನೀವು ಕನೆಕ್ಟ್ ಮಾಡ್ತೀರಾ. ಓಕೆ, ಈ ಆಕ್ಟಿವಿಟಿಲಿ ಇಷ್ಟು ಅರ್ಥ ಆಯ್ತಾ? ನಂತರ ಫಿಲ್ ದ ಮಗ್ ವಿತ್ ವಾಟರ್ such that electrodes are immersed. ಇವಾಗ ಏನ್ ಮಾಡಬೇಕು? ಈ ಮಗ್ಗಲ್ಲಿ ಈ ಎಲೆಕ್ಟ್ರೋಡ್ ಇಲ್ಲಿವರೆಗಿದೆ ನೋಡಿ, ಎಲೆಕ್ಟ್ರೋಡ್ ಇಲ್ಲಿವರೆಗೂ ಅವ್ರು ನೀರು ತಗೊಂಡಿದ್ದಾರೆ. ಸೊ ದ್ಯಾಟ್ ಆ ಎಲೆಕ್ಟ್ರೋಡ್ ಪಾರ್ಟು ಅಲ್ಲಿ ಕಂಪ್ಲೀಟ್ ಆಗಿ ಇಮ್ಮರ್ಸ್ ಆಗಬೇಕು. ಆಯ್ತಾ? ಆಮೇಲೆ ಆಡ್ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲೊಂದು ಕ್ವೆಶನ್ ಬರುತ್ತೆ, ಯಾಕೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಆಡ್ ಮಾಡಬೇಕು? ಟು ಕಂಡಕ್ಟ್ ಟು ಸ್ಪ್ಲಿಟ್ ದ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಅಯಾನ್ಸ್. ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಅಯಾನ್ಸ್ ಆಗಿರೋದು ಕಡಿಮೆ, ಆ ಅಯೋನೈಸೇಷನ್ ಅನ್ನ ಕಾಸ್ ಮಾಡ್ಲಿಕ್ಕೋಸ್ಕರ ವಿ ಆಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ಬೋದು. ಎಲ್ಲೋಯ್ತು ಮಕ್ಳೇ? ಸೊ ವಾಟರ್ ತಗೊಳ್ತೀರಾ, ಅದ್ರ ಜೊತೆಗೆ ನೀವು ಏನು ಆಡ್ ಮಾಡ್ತೀರಾ? ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ take 2 test tube filled with water, invert them over the 2 carbon rod. ಈಗ ಟೆಸ್ಟ್ ಟ್ಯೂಬ್ ತಗೊಳ್ತೀರಾ, ಟೆಸ್ಟ್ ಟ್ಯೂಬ್ ಯೂಶುವಲ್ ಆಗಿ ಈ ತರ ಇರುತ್ತೆ, ಅದನ್ನ ನೀವು ಮಗ್ಚ್ ಹಾಕ್ತೀರಾ, ಇನ್ವರ್ಟ್ ಮಾಡಿ 2 ರಾಡ್ ಅನ್ನ ಕವರ್ ಮಾಡೋ ತರ ಹಾಕ್ತೀರಾ. ಇಲ್ಲಿ ನೋಡಿ, ಟೆಸ್ಟ್ ಟ್ಯೂಬ್ ಮೌತ್ ಬಂದು ಇಲ್ಲಿದೆ ಆಲ್ಮೋಸ್ಟ್. ಆಯ್ತಾ? ಅದ್ರದ್ದು ಬಾಟಮ್ ರೀಜನ್ ಇಲ್ಲಿದೆ. ಸೊ ಅದನ್ನ ನೀವು ಪರ್ಫಾರ್ಮ್ ಮಾಡ್ತೀರಾ. ಅಂಡ್ ದೆನ್ ಸ್ವಿಚ್ ಆನ್ ದ ಕರೆಂಟ್ ಅಂಡ್ ಲೀವ್ ದಿ ಆಪರೇಟರ್ಸ್ ಅನ್ಡಿಸ್ಟರ್ಬ್ಡ್. ಇವಾಗ ಸ್ವಲ್ಪ ನೀವೇನು ಮಾಡಬೇಕು? ಕರೆಂಟ್ ಅನ್ನ ಸ್ವಿಚ್ ಆನ್ ಮಾಡಿ ಆಪರೇಟರ್ಸ್ ಅನ್ನ ಯು ಜಸ್ಟ್ ಹ್ಯಾವ್ ಟು ಲೀವ್ ದಿ ಆಪರೇಟರ್ಸ್ ಅನ್ಡಿಸ್ಟರ್ಬ್ಡ್. ಸೊ ಯು ವಿಲ್ ಅಬ್ಸರ್ವ್ ದ ಫಾರ್ಮೇಶನ್ ಆಫ್ ಬಬಲ್ಸ್ ಎಟ್ ಬೋತ್ ದಿ ಎಲೆಕ್ಟ್ರೋಡ್ಸ್. ಏನು ಅಬ್ಸರ್ವ್ ಮಾಡ್ತೀರಾ? ಫಾರ್ಮೇಶನ್ ಆಫ್ ಬಬಲ್ಸ್ ಅನ್ನ ಅಬ್ಸರ್ವ್ ಮಾಡ್ತೀರಾ. ಹೇಗೆ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳೋದು ನೋಡೋಣ. ದೀಸ್ ಬಬಲ್ಸ್ ಡಿಸ್ಪ್ಲೇಸಸ್ ವಾಟರ್ ಇನ್ ದ ಟೆಸ್ಟ್ ಟ್ಯೂಬ್ಸ್ ಅಂತ ಹೇಳಿ. ಸೊ ಈ ಬಬಲ್ಸ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅವರು, ಬಬಲ್ಸ್ ಅನ್ನು ಅಬ್ಸರ್ವ್ ಮಾಡ್ತೀರಾ. ಸೊ ಯಾತಕ್ಕೋಸ್ಕರ ಬಬಲ್ಸ್ ಬರಬೇಕು? ಬಿಕಾಸ್ ದೇರ್ ಇಸ್ ಅ ಗ್ಯಾಸ್ ರಿಲೀಸಿಂಗ್. ಸೊ ಯಾವಾಗ ನೀವು ಅನ್ಡಿಸ್ಟರ್ಬ್ಡ್ ಇರ್ತೀರಾ, ವಾಟರಲ್ಲಿರುವಂತಹ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ರೆಸ್ಪೆಕ್ಟಿವ್ ಇಲೆಕ್ಟ್ರೋಡ್ ಕಡೆಗೆ ಹೋಗುತ್ತೆ. ಏನಪ್ಪ ಈ ರೆಸ್ಪೆಕ್ಟಿವ್ ಇಲೆಕ್ಟ್ರೋಡ್ ಅಂತ ಹೇಳಿದ್ರೆ, ನೀವೇನಾದರೂ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಆಕ್ಸಿಜನ್, ನೆಗೆಟಿವ್ ಟರ್ಮಿನಲ್ಗೆ, ಒಂದು ನಿಮಿಷ, ಆಕ್ಸಿಜನ್ ಅಲ್ವಾ, ಇದನ್ನು ಆ್ಯನೋಡ್ ಅಂತ ಹೇಳಿ ಬರೀತೀನಿ. ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಆ್ಯನೋಡ್ ಅನ್ನ ಕೊಡ್ತೀರಾ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕ್ಯಾಥೋಡ್ ಅನ್ನ ಕೊಡ್ತೀರಾ. ಸೊ 2 ಎಲೆಕ್ಟ್ರೋಡ್ ಅನ್ನ ನೀವು ಆ್ಯನೋಡು ಕ್ಯಾಥೋಡು ಅಂತ ಹೇಳಿ ವಿಂಗಡಣೆ ಮಾಡ್ತೀರಾ. ಯು ಕ್ಲಾಸಿಫೈ ದೆಮ್. ಯಾಕೆ? ಬಿಕಾಸ್ ಇನ್ ಒನ್ ಆಫ್ ದ ಎಲೆಕ್ಟ್ರೋಡ್ ನೆಗೆಟಿವ್ ಅಯಾನ್, ಆನ್ ಅಯಾನ್, ಆಕ್ಸಿಜನ್ anion will go. Okay na? ಹಾಗಾಗಿ you call that electrode as anode. In another electrode, cation, H plus ions will go. So you call that electrode as cathode. So ಈಗ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ನೋಡಿ ಅವ್ರು ಹೇಳ್ತಾರೆ, is the volume of the gas collected the same in both the test tube? ಎರಡು ಟೆಸ್ಟ್ ಟ್ಯೂಬ್ ಅಲ್ಲೂ ವಾಲ್ಯೂಮ್ ನೋಡಿ ಸೇಮ್ ಇಲ್ಲ ಅಲ್ವಾ? ಇಲ್ಲಿ ಜಾಸ್ತಿ ಇದೆ ವಾಲ್ಯೂಮ್. ಎಲ್ಲಿ? ಹೈಡ್ರೋಜನ್ ಕಡೆ. ಅಂದ್ರೆ ಕ್ಯಾಥೋಡ್ ಕಡೆ the volume of the gas is twice compared to anode where you collect oxygen gas. So what is the answer you write here? Is the volume same? No, volume is not same.
Once the test tubes are filled with respective gases, remove them carefully. ಇದನ್ನ ನೀವು ಕೇರ್ಫುಲ್ ಆಗಿ ರಿಮೂವ್ ಮಾಡಿ. ಅದರ ಪಕ್ಕದಲ್ಲಿ ಬರ್ನಿಂಗ್ ಕ್ಯಾಂಡಲ್ ತಗೊಂಡು ಬಂದಾಗ, ಸೊ ವೆನ್ ಯು ಬ್ರಿಂಗ್ ದ ಬರ್ನಿಂಗ್ ಕ್ಯಾಂಡಲ್, ಎಲ್ಲಿ ಹೈಡ್ರೋಜನ್ ಗ್ಯಾಸ್ ಇತ್ತೋ ಅಲ್ಲಿ ಇಟ್ ವಿಲ್ ಬರ್ನ್ ವಿತ್ ಪಾಪ್ ಸೌಂಡ್. ಇನ್ ಒನ್ ಆಫ್ ದ ಟೆಸ್ಟ್ ಟ್ಯೂಬ್ ದ ಗ್ಯಾಸ್ ವಿಲ್ ಬರ್ನ್ ವಿತ್ ಪಾಪ್ ಸೌಂಡ್. ಇನ್ ಒನ್ ಮೋರ್ ಟೆಸ್ಟ್ ಟ್ಯೂಬ್ ದ ಗ್ಯಾಸ್ ವಿಲ್ show no effect. So what happens in each cases, which gas is present in each of the test tube? Ondralli hydrogen, the other one alli oxygen irutte. And you understand, burning candle oxygen pakka tagond bandaga ಸ್ವಲ್ಪ ಜಾಸ್ತಿ ಅದು ಉರಿಯುತ್ತೆ. ಯಾಕೆಂದ್ರೆ ಆಕ್ಸಿಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಸ್ಟನ್. ಇನ್ನೊಂದು ಟೆಸ್ಟ್ ಟ್ಯೂಬ್ ಅದು ತಗೊಂಡು ಬಂದಾಗ ಇಟ್ ವಿಲ್ ಪಾಪ್, ಇಟ್ ವಿಲ್ ಬರ್ನ್ ವಿತ್ ಅ ಪಾಪ್ ಸೌಂಡ್. ಹಾಗಾಗಿ ಯು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಇಸ್ ಹೈಡ್ರೋಜನ್, ಒನ್ ಮೋರ್ ಇಸ್ ಆಕ್ಸಿಜನ್ ಅಂತ ಹೇಳಿ ಈ ಆಕ್ಟಿವಿಟಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಆಕ್ಟಿವಿಟಿ ಬೇಸಿಸ್ ಮೇಲೆ ಅವ್ರಿಗೆ ಯಾವುದೆಲ್ಲ ಕ್ವೆಶನ್ಸ್ ಕೇಳ್ತಾರೆ, ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ಕ್ಯಾಥೋಡ್, ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ಆ್ಯನೋಡ್, ಯಾಕೆ ಅದರದ್ದು ವಾಲ್ಯೂಮ್ ಇನ್ ಕ್ಯಾಥೋಡ್ ಇಸ್ ಟ್ವೈಸರ್ ಕಂಪೇರ್ಡ್ ಟು ಆ್ಯನೋಡ್. ವೆರಿ ಸಿಂಪಲ್, ಬಿಕಾಸ್ ಇನ್ ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ದ ರೇಷಿಯೋ ಆಫ್ ಹೈಡ್ರೋಜನ್ ಟು ಆಕ್ಸಿಜನ್ ಈಸ್ 2:1 ಅಂತ ಹೇಳಬೇಕು. ಇನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ದ ರೇಷಿಯೋ ಆಫ್ ಹೈಡ್ರೋಜನ್ ಟು ಆಕ್ಸಿಜನ್ ಇಸ್ 2:1 ಅಂತ ಹೇಳಿ ನೀವೇನ್ ಮಾಡಬೇಕು, ಅಲ್ಲಿ ಮುಗಿಸ್ಬೇಕು. ಓಕೆ, ನೆಕ್ಸ್ಟ್ ಬಂದು ಸಿಂಪಲ್ ಆಕ್ಟಿವಿಟಿ, ಆಕ್ಟಿವಿಟಿ ನಂಬರ್ 1.8. ಇಲ್ಲಿ ನೀವು 2 grams ಟು ಸಿಲ್ವರ್ ಕ್ಲೋರೈಡ್ ಅನ್ನ ಸನ್ಲೈಟ್ ಅಲ್ಲಿ ಎಕ್ಸ್ಪೋಸ್ ಮಾಡ್ತೀರಾ. ಏನ್ ಚೇಂಜಸ್? ಅಬ್ಸರ್ವ್ ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಆಫ್ಟರ್ ಸಮ್ ಟೈಮ್ ಅಂತ ಹೇಳಿದ್ದಾರೆ. ಯಾವಾಗ ಸನ್ಲೈಟ್ ಆ ಸಿಲ್ವರ್ ಕ್ಲೋರೈಡ್ ಮೇಲೆ ಬೀಳುತ್ತೋ, ಸಿಲ್ವರ್ ಕ್ಲೋರೈಡ್ ಅಂತ ಹೇಳುವಂಥದ್ದು ವೈಟ್ ಕ್ರಿಸ್ಟಲೈನ್ ಸಾಲಿಡ್. ಅಂದ್ರೆ ನಿಮ್ದು ಉಪ್ಪು ಹೇಗಿರುತ್ತೆ, ನಾರ್ಮಲ್ ಸೋಡಿಯಂ ಕ್ಲೋರೈಡ್ ಹೇಗಿರುತ್ತೆ, ಅದೇ ತರ ವೈಟ್ ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ಬಟ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್ sunlight and the silver chloride, it will break down. ಯಾವ ರಿಯಾಕ್ಷನ್ ಇದು? ಪ್ರೀವಿಯಸ್ಲಿ ಕೂಡ ಯಾವ ರಿಯಾಕ್ಷನ್ ಆಗಿತ್ತು? ವಾಟ್ ರಿಯಾಕ್ಷನ್ ಡಿಡ್ ಯು ರೈಟ್ ಹಿಯರ್? ಅಲ್ಲಿ H2O ಡಿಕಂಪೋಸ್ ಆಗುತ್ತೆ H2 plus O2 ಆಗಿ, electrolysis, liquid, gas, gas. ಸೊ ಈಗ ಆಕ್ಟಿವಿಟಿ 1.8 ಅಲ್ಲಿ ಯಾವ ರಿಯಾಕ್ಷನ್ ಬರೀತೀರಾ? ಆಕ್ಟಿವಿಟಿ 1.8 ಕೆಳಗಡೆ ಸಿಲ್ವರ್ ಕ್ಲೋರೈಡ್ ಡಿಕಂಪೋಸಸ್ ಟು ಸಿಲ್ವರ್ ಪ್ಲಸ್ ಕ್ಲೋರಿನ್, ಕರೆಕ್ಟ್? ಸೊ ಹಾಗಾಗಿ ಕಲರ್ ಏನಾಯ್ತು ಮಕ್ಕಳೇ? ಸಿಲ್ವರ್ ಮೆಟಲ್ ಮತ್ತೆ ಕ್ಲೋರಿನ್ ಗ್ಯಾಸ್ ಆಗಿ ಚೇಂಜ್ ಆಗುತ್ತಲ್ವಾ? ಕಲರ್ ಟರ್ನ್ಸ್ ಟು ಗ್ರೇ ಡ್ಯೂ ಟು ಸಿಲ್ವರ್ ಮೆಟಲ್. ಆ ವೈಟ್ ಕಲರ್ ಪೌಡರ್ ಗ್ರೇ ಕಲರ್ ಆಗಿ ಚೇಂಜ್ ಆಗುತ್ತೆ. ಇದು ಗ್ರೇ ಆಗಿ ಚೇಂಜ್ ಆಗಿದೆ ಆಲ್ರೆಡಿ. ಓಕೆ, that's it. ನೆಕ್ಸ್ಟ್ ಆಕ್ಟಿವಿಟಿ 1.9. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೇಲ್ ಅಂದರೆ ಆಣಿ. ಸೊ ಅವರು 3 ನೇಲ್ಸ್ನ ತಗೊಳ್ತಾರೆ. ಅದರಲ್ಲಿ ಒಂದು ನೇಲನ್ನು ಏನು ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಪಕ್ಕಕ್ಕೆ ಇಡ್ತಾರೆ. ಮಿಕ್ಕಿದ 2 ನೇಲನ್ನು ಈ ಬ್ಲೂ ಕಲರ್ ಸೊಲ್ಯೂಷನ್ ಒಳಗಡೆ ಹಾಕ್ತಾರೆ, ಕಾಪರ್ ಸಲ್ಫೇಟ್. ಬಟ್ ಅವರು ಸುಮ್ಮನೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ಳಲ್ಲ, ಅವ್ರು 2 ಟೆಸ್ಟ್ ಟ್ಯೂಬ್ ತಗೊಳ್ತಾರೆ. ಟೆಸ್ಟ್ ಟ್ಯೂಬ್ ಎ ಆ್ಯಂಡ್ ಟೆಸ್ಟ್ ಟ್ಯೂಬ್ ಬಿ. ಆಯ್ತಾ? ದ ಹೋಲ್ ಥಿಂಗ್ ಐ ಆಮ್ ರೀಡಿಂಗ್ ನಾವು, ಇದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು, ಯಾಕೆಂದರೆ ತುಂಬ ದೊಡ್ಡ ಪ್ಯಾರಾಗ್ರಾಫ್. ಬಟ್ ಐ ಜಸ್ಟ್ ಆ್ಯಡೆಡ್ ದಿಸ್ ಹಿಯರ್ ಬಿಕಾಸ್ ನಿಮಗೆ ಗೊತ್ತಾಗಬೇಕು ಈ ಎಕ್ಸ್ಪ್ಲನೇಷನ್ಸ್ ಏನು ಕೊಟ್ಟಿದ್ದಾರೆ ಅವರು ಅಂತ ಹೇಳ್ಕೊಂಡು. ಸೊ 2 ಟೆಸ್ಟ್ ಟ್ಯೂಬ್ ಇದೆ, ಟೆಸ್ಟ್ ಟ್ಯೂಬ್ ಎ ಆ್ಯಂಡ್ ಬಿ, ಜಸ್ಟ್ ಲೈಕ್ ದಿಸ್, ಎ ಮತ್ತು ಬಿ. ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಸೊ ಯು ಹ್ಯಾವ್ ಗಾಟ್ 2 ಟೆಸ್ಟ್ ಟ್ಯೂಬ್ಸ್, ಎ ಮತ್ತು ಬಿ. 2 ಟೆಸ್ಟ್ ಟ್ಯೂಬ್ನಲ್ಲೂ ನೀವೇನಿಟ್ರಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ 10 ml ಅಷ್ಟು ಆ್ಯಡ್ ಮಾಡ್ತೀರಾ. ದಿಸ್ ಆಲ್ಸೋ ಹ್ಯಾಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇದರಲ್ಲೂ ಕೂಡ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಎಷ್ಟಿದೆ? 10 ml. ಇಲ್ಲೂ ಕೂಡ 10 ml. ಒಂದು ಟೆಸ್ಟ್ ಟ್ಯೂಬನ್ನು ಹಾಗೆ ಇಡ್ತೀರಾ, ಏನೂ ಚೇಂಜ್ ಮಾಡಲ್ಲ. ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ, ಅಂದರೆ ಟೆಸ್ಟ್ ಟ್ಯೂಬ್ ಇದನ್ನು ಬಿ ತಗೋತೀನಿ, ಇದನ್ನು ಎ ತಗೋತೀನಿ. ನಿಮಿಷ ಮಕ್ಕಳೇ, ಇದು ಏನೇ ಇರಲಿ, ಇದು ಬಿ ಇರಲಿ. ಓಕೆ, ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ನೀವೇನು ಮಾಡ್ತೀರಾ, ನೇಲನ್ನು ಡ್ರಾಪ್ ಮಾಡ್ತೀರಾ. ಯಾವ ಥರ? ಈ ಥರ ಹಗ್ಗ ತಗೊಂಡು, ದಾರ ತಗೊಂಡು 2 ನೇಲನ್ನು ಕಟ್ಟಿ ಟೆಸ್ಟ್ ಟ್ಯೂಬ್ ಬಿ ಒಳಗಡೆ ಇಡ್ತೀರಾ. ಸೊ ಟೆಸ್ಟ್ ಟ್ಯೂಬ್ ಬಿ ಕಲರ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಿ, ಕಲರ್ಲೆಸ್ ಆಯಿತು.
ಸೊ 2 ಟೆಸ್ಟ್ ಟ್ಯೂಬ್ ತಗೊಳ್ತೀರಾ, 2ರಲ್ಲೂ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ತೀರಾ. ಬಟ್ ಬರೀ 1 ಟೆಸ್ಟ್ ಟ್ಯೂಬಲ್ಲಿ ಅಷ್ಟೇ ನೀವೇನು ಮಾಡ್ತೀರಾ, 2 ಆಣಿಯನ್ನು ದಾರದಲ್ಲಿ ಕಟ್ಟಿ ತೂಗು ಹಾಕೊಳ್ತೀರಾ. ಇನ್ನೊಂದು ಟೆಸ್ಟ್ ಟ್ಯೂಬನ್ನು ಹಾಗೇ ಇಟ್ಕೊಂಡಿರ್ತೀರ, ಅಲ್ಲಿ ಏನೂ ಕೂಡ ನೀವು ಹಾಕಲ್ಲ. ಸೊ ಹಾಗೆ ಇರುವ ಟೆಸ್ಟ್ ಟ್ಯೂಬು ಕಲರ್ ನೋಡಿ ಬ್ಲೂ ಆಗಿ ಕೊನೆವರೆಗೂ ಉಳಿಯುತ್ತೆ. ದಟ್ test tube in which you have not inserted or you not placed nail will have the intense blue color. But the other test tube where you would have placed the nail, 2 nail, that test tube's color, copper sulfate solution color changes into white. Why? Because in that test tube all the copper gets deposited. This was something which we kept for the reference. This is something which we kept inside the test tube. ಎರಡು ಇಟ್ಟಿದ್ವಿ, ಅದರಲ್ಲಿ ಒಂದಷ್ಟೇ ನಾನು ಇಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ. ಅದೇನಾಯಿತು, ಆ ನೇಲ್ ಏನಾಯಿತು, ಬ್ರೌನಿಶ್ ಕಲರ್ ಆಯಿತು. ಸೊ ವಾಟ್ ಆರ್ ದ 2 ಥಿಂಗ್ಸ್ ಯು ಆರ್ ನೋಟಿಸಿಂಗ್? ಟೆಸ್ಟ್ ಟ್ಯೂಬ್ ಕಲರಲ್ಲಿರುವ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಲರ್ ಚೇಂಜ್ ಆಗುತ್ತೆ. ಆ ನೇಲಲ್ಲಿ ಯಾವ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರುತ್ತೆ. ಓಕೆ, ಸೊ ಕ್ವೆಶನ್ ಏನು ಕೇಳಿದಾರೆ ಅವರು, compare the color of the iron nail dipped in the copper sulfate solution with the one which is kept outside. ಒಂದು ಇನ್ನೊಂದು compare the intensity of the blue color sulfate solution. ಈ ಇಂಟೆನ್ಸಿಟಿ ಕಂಪೇರ್ ಮಾಡಿ. ಎರಡು ಟೆಸ್ಟ್ ಟ್ಯೂಬ್ ಎ ಅಲ್ಲಿ ಏನೂ ಇಟ್ಟಿರಲಿಲ್ಲ, ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ನೀವು 2 ನೇಲ್ ಇಟ್ಟಿದ್ರಿ. ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಸಮ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಹ್ಯಾಪೆಂಡ್. ಯಾವ ಕೆಮಿಕಲ್ ರಿಯಾಕ್ಷನ್ ಆಯ್ತಲ್ಲಿ? ಸೊ ದ ಕೆಮಿಕಲ್ ರಿಯಾಕ್ಷನ್ ಈಸ್ iron reacted with that solution of copper sulfate and displaced all the copper. So you get now in the solution ferrous sulfate and copper. So what happened, that nail alliruvantaha jagadalli ella iron galu solution ಗೆ ಹೋಯಿತು. ಸೊಲ್ಯೂಷನ್ ಅಲ್ಲಿ ಇದ್ದ ಎಲ್ಲಾ ಕಾಪರ್ ಗಳು ಬಂದು ನೇಲ್ ಮೇಲೆ ಬಂತು. ಓಕೆ, ಇಂಟೆನ್ಸಿಟಿ ಆಫ್ ದ ಬ್ಲೂ ಕಲರ್ ಹ್ಯಾಸ್ ರೆಡ್ಯೂಸ್ಡ್ ಅಂತ ಹೇಳ್ಬೋದು. ಪ್ರೀವಿಯಸ್ ಆಕ್ಟಿವಿಟಿ ಇದೇನು 1.10 ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ತಗೊಂಡು ಬೇರಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಮಾಡ್ತೀರಾ. ಇಟ್ಸ್ ಅ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಲ್ವಾ. ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಸಲ್ಫೇಟ್. ಮ್ಯೂಚುವಲಿ ಅಯಾನ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ 2 ರಿಯಾಕ್ಟೆಂಟ್ಸ್, ಲೀಡಿಂಗ್ ಬೇರಿಯಂ ಸಲ್ಫೇಟ್ ಪ್ರೆಸಿಪಿಟೇಟ್ ವಿತ್ ಸೋಡಿಯಂ ಕ್ಲೋರೈಡ್. ಇದನ್ನು ನಮ್ಮ ಚಾನೆಲ್ನಲ್ಲಿ ಶಾರ್ಟ್ಸ್ ಸೆಕ್ಟರಲ್ಲಿ ಎಕ್ಸ್ಪೆರಿಮೆಂಟ್ ಫಾರ್ಮಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಯು ಕ್ಯಾನ್ ಚೆಕ್ ದ್ಯಾಟ್. ಓಕೆ, ಈ 2 ರಿಯಾಕ್ಷನ್ಸನ್ನು. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಾ ಇದೆ. ಪ್ರೆಸಿಪಿಟೇಟ್ ಫಾರ್ಮ್ಡ್ ಆಯ್ತಾ. ಇದು ಯಾವ ರಿಯಾಕ್ಷನ್? ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಪ್ರೀವಿಯಸ್ ನೀವು ಕಲ್ತ್ರಿ ಅಲ್ವಾ, ಇದೇನು, ಇದು ಯಾವ ರಿಯಾಕ್ಷನ್ ಇದು? ದಿಸ್ ಇಸ್ ಜಸ್ಟ್ displacement reaction. Displacement reactions are also redox reaction ಗಳಾಗಿರುತ್ತೆ. ಇವುಗಳನ್ನ redox reaction ಅಂಡರಲ್ಲೂ ಕೂಡ ನೀವು ಕ್ಯಾಟಗರೈಸ್ ಮಾಡಬಹುದು. ನಾವು ದ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಚೈನಾ, ಇದು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಚೈನಾ ಡಿಶ್ನಲ್ಲಿ ನೀವೇನು ಮಾಡ್ತೀರಾ, ಕಾಪರ್ ಪೌಡರ್ ತಗೊಂಡು ಹೀಟ್ ಮಾಡ್ತೀರಾ. ಸೊ ಯು ಆರ್ ಟೇಕಿಂಗ್ ಕಾಪರ್, ಬ್ರೌನ್ ಕಲರ್ ಕಾಪರ್ ಪೌಡರ್, ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಯು ಗೆಟ್ ವಾಟ್, ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸಿಜನ್, ಕಾಪರ್ ಆಕ್ಸೈಡ್. ಏನನ್ನ ನೋಟಿಸ್ ಮಾಡ್ತೀರಾ, ದ ಬ್ರೌನ್ ಕಲರ್ ಕಾಪರ್ ಪೌಡರ್, ದಿಸ್ ಕಾಪರ್ ಕಲರ್ ವಾಸ್ ಬ್ರೌನ್ ಕಲರ್ ಇತ್ತು, ಅದು ಚೇಂಜ್ ಆಗುತ್ತೆ. ಏನು ನೋಟಿಸ್ ಮಾಡ್ತೀರಾ, ಬ್ಲ್ಯಾಕ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್ ಆರ್ ಕ್ಯುಪ್ರಿಕ್ ಆಕ್ಸೈಡ್ ಅನ್ನ ನೀವು ನೋಡ್ತೀರಾ. ಬ್ಲ್ಯಾಕ್ ಕಲರ್ ಆಫ್ ಕ್ಯುಪ್ರಿಕ್ ಆಕ್ಸೈಡ್ ಅನ್ನ ನೀವೇನ್ ಮಾಡ್ತೀರಾ, ನೋಟಿಸ್ ಮಾಡ್ತೀರಾ. ಸೊ ದಿಸ್ ಇಸ್ ಒನ್ ಮೋರ್ ಅಬ್ಸರ್ವೇಷನ್ ಯು ಕ್ಯಾನ್ ಡೂ. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಇಸ್ ಇಟ್ ಅ ಕಾಂಬಿನೇಷನ್ ರಿಯಾಕ್ಷನ್? Yes. Is it a redox reaction? Yes. It is combination and redox reaction anta heli ನೀವು ಹೇಳ್ಬೋದು. So with this we have done with all the activities of your first lesson. ಸೊ ಪ್ರತಿಯೊಂದು ಆಕ್ಟಿವಿಟೀಸ್ನಲ್ಲೂ ನೀವೇನು ಮಾಡ್ಬೋದು, ಕಲ್ತಿರುವಂತಹ ಕಾನ್ಸೆಪ್ಟನ್ನು ನೀವು ರಿಲೇಟ್ ಮಾಡ್ಕೊಳ್ಬಹುದು. ಫಾರ್ ಎನಿ ಕ್ವೈರೀಸ್ ಯು ಕ್ಯಾನ್ ಪುಟ್ ಯೋರ್ ಮೆಸೇಜಸ್, ಡೌಟ್ಸ್ ಇನ್ ದ ಕಮೆಂಟ್ ಬಾಕ್ಸ್ ವೇರ್ ಐ ಕ್ಯಾನ್ ರಿಪ್ಲೈ ಟು ಆಲ್ ಯೋರ್ ಕಮೆಂಟ್ಸ್. ಸೊ ಟಿಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಐ ಆಮ್ just signing off from here. I'm saying you bye.